ಕಾಫಿಗೆ ಕೆಲಸ ಜಾಸ್ತಿ. ನೀವು ಮಾಡೋದು ತಪ್ಪಿಲ್ಲ. ಕಾಫಿ ಯಾಲಕ್ಕಿ ಇವೆಲ್ಲ ಏನಂದ್ರೆ ಲೇಬರ್ ಕೆಲಸ ಜಾಸ್ತಿ. ಏಲಕ್ಕಿನ ಜಾಸ್ತಿನಾ? ಕಾಯಿ ಬಿಡ್ಸಕ್ಕೆ ದುಡ್ಡು ಆಗೋದು. ನಿಮ್ ಪ್ರಕಾರ ಒಂದು ಪಾಠ ಮಾಡ್ತೀವಿ ಅಂದಾಗ ಯಾವ್ಯಾವ ಪದಾರ್ಥ ಹಾಕ್ಬೋದು, ಇಷ್ಟ ಹಾಕ್ಬೋದು? ನಿಮ್ ಇಷ್ಟ ಬಂದಿದ್ದೆಲ್ಲ ಹಾಕ್ಬೋದು. ಇದೇ ಹಾಕ್ಬೇಕಂತ ಏನಿಲ್ಲ, ಮಿಕ್ಸಿಂಗ್ ನಿಮ್ ಇಷ್ಟ ಬಂದಿದ್ದೆಲ್ಲ ಹಾಕ್ಬೋದು. ಸುತ್ತ ತೆಂಗು, ಅಡಕೆ. ಈಗ ನಾನು ನೋಡಿ ಇಲ್ಲೇ ಹಾಕಿದೀನಿ ನೋಡಿ, ಇದು ಮ್ಯಾಂಗೋ ಸ್ಟೀಮು ನೋಡಿ ಹಾಕೋದ. ಈ ತೋಟ ನೋಡಿದಾಗ ಎಲ್ಲಾನು ಹಾಕೋ ಜಾಗ ಬಿಡ್ತೀನಿ. ನೋಡಿ ಹಾಕಾರಲ್ಲ ಯೂಸ್ ಏನು ಇಲ್ಲ. ನಾನೇನ್ ಹೇಳ್ತೀನ ಗೊತ್ತೇನ್ರಿ, ನೀವು ಬೋನಾಗೆ ಗಂಡ ಹೆಂಡತಿ ಮಾಡ್ಕೊಂಡ್ರೆ 2 ರಿಂದ 3 ಎಕರೆ ಇದ್ರೆ ತಿಂಗಳ 50,000 ರೂಪಾಯಿ ಸಂಪಾದನೆ ಮಾಡ್ತೀಯ. ಸಾಕು, ಜಾಸ್ತಿ ಬೇಕಾಗಿ ಬರೀ 2 ಎಕರೆ ಇದ್ರೆ ಸಾಕು. ತಿಂಗಳಿಗೆ 50,000 ರೂಪಾಯಿ ಸಂಪಾದನೆ ಮಾಡ್ತೀಯ ನೀನು ಉಂಡು ತಿನ್ಕೊಂಡು. 2 ಎಕರೆಲಿ 2 ಎಕರೆ 2.5 ಎಕರೆ ಸಾಕು. ವರ್ಷಕ್ಕೆ 6 ಲಕ್ಷ ರೂಪಾಯಿ. 6 ಲಕ್ಷ ರೂಪಾಯಿ ನೀನ್ ಎಲ್ಲ ಹೋಗಿ ದುಡಿದ್ರೆ ಏನ್ ದುಡಿತೀಯಾ? 10,000 1,20,000 ದುಡಿತಾರೆ. ಈಗ ಅವರು ಅಲ್ಲಿಗೆ ಹೋದ್ರೆ ಒಂದು 25,000 ಸಂಬಳ ಕೊಟ್ಟವನ ಇಟ್ಕೊಳ್ಳಿ, ಎಷ್ಟು ಬರ್ತದ ನಮ್ಗೆ? ಈಗ ನೋಡ್ತಾ ಇದೀರಣ್ಣ, ಯಾವ್ದು ಪಟ ಯಾವ್ದು ಇದು ಎಲ್ಲಿ ಹೆಂಗ್ ಕಾಣಿಸ್ತದ, ಎಲ್ಲೂ ಕಾಣ್ತಾ ಇಲ್ಲ. ಈಗ ನೋಡಿ ನಮ್ ಜಮೀನಲ್ಲಿ ಒಳಂಗೆ ಇಲ್ಲ. ಉಳ್ಬೇಕಾದ್ರೆ ಪಟ ಬೇಕು ನಿಮ್ಗೆ. ಯಾಕೆ ಏನ್ ಮಾಡುವಂಗೆ ಇಲ್ವಲ್ಲ? ನೀವ್ ಒಳಂಗಿಲ್ಲ. ಎಲ್ಲಾರು ಗಿಡ ಹಾಕೋಬೇಕಾ? ಒಂದ್ ಸ್ವಲ್ಪ ಹಾಕೋ, ಗಿಡ ಹಾಕೋ. ಪವರ್ ಟಿಲ್ಲರ್ ಯಾಕೆ, ಬ್ರಷ್ ಕಟರ್ ಯಾಕೆ, ಟ್ರ್ಯಾಕ್ಟರ್ ಯಾಕೆ? ಯಾಕೆ ವೆಹಿಕಲ್ ಏನು ಬೇಕಿಲ್ವಲ್ಲ? ಈಗ ಅದನ್ನ ನಾನು ಹೇಳೋದು. ಈಗ ನೋಡಿ, ನೀವು ಇದ್ರ ಜೊತೆಗೆ ಒಂದ್ 2 ಹಸ ಇಟ್ಕೊಂಡು ಸುತ್ತು ಒಂದ್ ಸ್ವಲ್ಪ ಸೀಮೆ ಹುಲ್ಲು ಹಾಕೊಂಡು ಅದು ಒಂದು ಹೈನುಗಾರಿಕೆ ಅದೊಂದು 10,000 ರೂಪಾಯಿ ತಿಂಗಳು ಬರ್ತತೆ. 5,000 ರೂಪಾಯಿ ನಿಮ್ಗೆ ಮಾಡ್ಕೊಂಡ್ ಮನೆ ತಾವ್ ಇದ್ರಂತೂ ಇನ್ನೇನ್ ಬೇಕು ನಿಮ್ಗೆ? ಈ ಜನಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ